ಪ್ರಮುಖವಾಗಿ ನಾನು ಆಲ್ರೆಡಿ ಹೇಳ್ತಾ ಇದ್ದೆ, ಈ ಕ್ಯಾಬಿನೆಟ್ ಮೀಟಿಂಗ್ ಆರಂಭ ಆಗೋದಕ್ಕಿಂತ ಮುಂಚೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೋಗಿ ಸಿಎಂ ಜೊತೆ ಚರ್ಚೆಯನ್ನು ನಡೆಸಿದ್ರು. ಸಂಪುಟ ಸಭೆಗೂ ಮುನ್ನ ಚರ್ಚೆಯನ್ನು ನಡೆಸಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಜೊತೆಗೆ ಒಕ್ಕಲಿಗ ಸಚಿವರು ಕೂಡ ಇದ್ರು. ಮಹತ್ವದ ಚರ್ಚೆ ನಡೆಯುತ್ತೆ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹಾಗೂ ಒಕ್ಕಲಿಗ ಸಮುದಾಯದ ಸಚಿವರು. ಮೊನ್ನೆ ಸಭೆ ಆಯ್ತಲ್ಲ, ಆ ಸಭೆಯಲ್ಲಿ ಏನೆಲ್ಲ ತೀರ್ಮಾನವನ್ನ ತೆಗೆದುಕೊಂಡ್ರು, ನಿನ್ನೆ ಏನೆಲ್ಲ ಚರ್ಚೆಗಳಾಯ್ತು ಅದರ ಬಗ್ಗೆ ತಿಳಿಸಿದ್ದಾರೆ. ನೋಡಿ, ನಮ್ಮ ಸಮುದಾಯದ ಗಣತಿ ಪುನರ್ ಪರಿಶೀಲನೆ ಆಗಬೇಕು ಅಂತೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನೋಡ್ಬೇಕು ಇದನ್ನ ಅಕ್ಸೆಪ್ಟ್ ಮಾಡ್ತಾರ ಸಿದ್ದರಾಮಯ್ಯ ಅವರಂತ. ಇದೆಲ್ಲದರ ನಡುವೆ ಕುತೂಹಲ ಅನ್ನುವಂತೆ ಇವತ್ತು ಜಯಪ್ರಕಾಶ್ ಹೆಗಡೆ ಅವರು ಮಾತಾಡುವಂತ ಸಂದರ್ಭದಲ್ಲಿ ರಿಪಬ್ಲಿಕನಕ್ಕೆ ಹೌದು ಕೆಲವೊಂದ್ ಕಡೆ ಹೋಗಿ ಮಾಡಿಲ್ಲ, ಅದನ್ನ ಅಪ್ಡೇಟ್ ಮಾಡಬಹುದು, ಅದನ್ನ ಆಡ್ ಆನ್ ಮಾಡಬಹುದು ಅಂತ ಹೇಳಿದ್ರು ಇವತ್ತು. ಹಾಗಾಗಿ ಈ ಒಂದು ಮರುಪರಿಶೀಲನೆಗೇನಾದ್ರೂ ಅಸ್ತು ಅಂತಾರ ಸಿದ್ದರಾಮಯ್ಯ ಅವರು ಅನ್ನೋದು ಕುತೂಹಲ ಕೆರಳಿಸ್ತಾ ಇದೆ. ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಕ್ಯಾಬಿನೆಟ್ ಮೀಟಿಂಗ್ ಇಂತ ಮುಂಚೆ ಹೋಗಿ ಮೀಟಿಂಗ್ ಮಾಡಿದ್ದಾರೆ ಒಕ್ಕಲಿಗ ಸಮುದಾಯ ಸಚಿವರೆಲ್ಲರೂ ಕೂಡ ಸಿಎಂ ಜೊತೆಲಿ. ಆ ಚರ್ಚೆಯಲ್ಲಿ ಯಾವ ರೀತಿಯಾದಂತಹ ಅಭಿಪ್ರಾಯಗಳು ವ್ಯಕ್ತವಾಯಿತು, ಸಿಎಂ ಸಿದ್ದರಾಮಯ್ಯ ಅದಕ್ಕೆ ಯಾವ ರೀತಿಯಾಗಿ ರಿಯಾಕ್ಷನ್ ಮಾಡಿದ್ರು ಅಂತ? ನಾಗೇಂದ್ರ ಬಾಬು, ಬಹಳ ಪ್ರಮುಖವಾಗಿ ಒಕ್ಕಲಿಗ ಸೇರಿದಂತೆ ಲಿಂಗಾಯತರು ಅನೇಕ ಜನ ಈ ವರದಿಯ ಬಗ್ಗೆ ಒಂದಷ್ಟು ಸಂಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೊನ್ನೆ 3-4 ಅವರ್ ಒಕ್ಕಲಿಗ ಶಾಸಕರು ಸಚಿವರು ಸಭೆ ಮಾಡಿದ್ದನ್ನು ಗಮನಿಸಿದ್ರಿ. ಅಲ್ಲಿ ಒಂದು ಅಭಿಪ್ರಾಯ ವ್ಯಕ್ತವಾಗಿತ್ತು, ನಾವು ಸಿಎಂಗೆ ನೇರವಾಗಿ ಮನವರಿಕೆ ಮಾಡಬೇಕು, ಕ್ಯಾಬಿನೆಟ್ ನಲ್ಲಿ ಓಪನ್ ಆಗಿ ಮಾತನಾಡೋದ್ರ ಬದಲು ನಮ್ಮ ಸಮುದಾಯಕ್ಕೆ ಈ ರೀತಿಯಾದಂತಹ ಅಂಕಿಅಂಶಗಳು ಮತ್ತು ಜಾತಿವಾರು ಹಂಚಿಕೆ ಮಾಡಿದಾಗ ಕಡಿಮೆ ಸಂಖ್ಯೆಗಳಾಗಿದ್ದಾವೆ, ಅದನ್ನ ಮನವರಿಕೆ ಮಾಡಿ ಇದ್ರ ಬಗ್ಗೆ ರೀಕನ್ಸಿಡರ್ ಮಾಡೋ ರೀತಿ ಅಂದ್ರೆ ಇನ್ನೊಂದು ರೀತಿಯಾದಂತಹ ವರದಿಯನ್ನು ತರಿಸ್ಕೊಳ್ಳುವಂಥದ್ದು ಅಥವಾ ವೈಜ್ಞಾನಿಕವಾಗಿ ಯಾವ ರೀತಿಯಾಗಿ ಇದನ್ನ ಸರಿಪಡಿಸಬಹುದು ಅನ್ನುವಂಥದ್ದನ್ನ ಮನವರಿಕೆ ಮಾಡಿಕೊಡ್ಬೇಕು ಅನ್ನುವಂತ ಅಭಿಪ್ರಾಯ ವ್ಯಕ್ತವಾಗಿತ್ತು. ಯಾಕಂದ್ರೆ ಹೈಕಮಾಂಡ್ ಸೂಚನೆ ಬೆನ್ನಲ್ಲೇ ಇರೋದ್ರಿಂದ ಓಪನ್ ಆಗಿ ಯಾರೇ ಏನೋ ಮಾತನಾಡಿದ್ರು ಕೂಡ ಒಂದಷ್ಟು ಹೈಕಮಾಂಡ್ಗೆ ದೂರ ಹೋಗುತ್ತೆ ಅನ್ನುವಂತ ಆತಂಕ ಒಕ್ಕಲಿಗ ನಾಯಕರಲ್ಲಿ ಇದ್ದೇ ಇದೆ. ಆ ನಿಟ್ಟಿನಲ್ಲಿ ಸಿಎಂ ಅವರು ಸಿದ್ದರಾಮಯ್ಯ ಅವರನ್ನ ಮೊದಲಿಗೆ ಅಪಾಯಿಂಟ್ಮೆಂಟ್ ಅನ್ನು ಪಡೆದು ಸಿಎಂ ಅವರಿಗೆ ಡಿಸಿಎಂ ಸೇರಿದಂತೆ ಒಂದಷ್ಟು ಸಚಿವರು ಒಕ್ಕಲಿಗ ಸಚಿವರು ಮೀಟಿಂಗ್ ಅನ್ನು ಮಾಡಿರ್ತಕ್ಕಂಥದ್ದು. ನೋಡಿ, ನಮ್ಮ ಸಮುದಾಯದ ಅಭಿಪ್ರಾಯ ಹೀಗಿದೆ, ಇದನ್ನ ಯಾವ ರೀತಿಯಾಗಿ ನೀವು ಸರಿಪಡಿಸ್ತೀರಾ ಅನ್ನುವಂತ ಒಂದು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಸಿಎಂ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅನ್ನುವಂಥದ್ದು. ಕ್ಯಾಬಿನೆಟ್ ಮುಗಿಲಿ, ಕ್ಯಾಬಿನೆಟ್ ನಲ್ಲಿ ಇದ್ರ ಬಗ್ಗೆ ವಿಸ್ತೃತವಾದಂತಹ ಚರ್ಚೆ ಮಾಡೋಣ, ಚರ್ಚೆ ಬಳಿಕ ಒಂದು ಅಂತಿಮವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳೋಣ, ಯಾರಿಗೂ ಕೂಡ ಅನ್ಯಾಯ ಆಗೋದು ಬೇಡ, ಯಾರಿಗೂ ಕೂಡ ಒಂದಷ್ಟು ಆತಂಕಗಳೇನಿದೆ ಅದನ್ನೆಲ್ಲವನ್ನು ದೂರ ಮಾಡೋಣ ಅನ್ನುವಂಥದ್ದು ಒಂದಷ್ಟು ಭರವಸೆ ಕೊಟ್ಟಿರೋದ್ರಿಂದ ಎಲ್ಲರೂ ಕೂಡ ಸುಗಮವಾಗಿ ಈಗ ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇದೆ. ಒಬ್ಬೊಬ್ಬರ ಅಭಿಪ್ರಾಯವನ್ನ ಒಂದೊಂದು ಸಮುದಾಯದ ಸಚಿವರ ಅಭಿಪ್ರಾಯವನ್ನ ಆಲಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಒಂದಷ್ಟು 4-5 ಶಿಫಾರಸುಗಳನ್ನು ಮಾಡುವಂತ ಸಾಧ್ಯತೆ ಇದೆ. ಸಿಎಂ ಡಿಸಿಎಂ ಕೂಡ ಬಂದು ಒಂದು ಪ್ರೆಸ್ ಮೀಟ್ ಅನ್ನು ಮಾಡುವಂತ ಸಾಧ್ಯತೆ ಇರೋದ್ರಿಂದ ಬಹಳ ಪ್ರಮುಖವಾಗಿ ಯಾರಿಗೂ ಕೂಡ ಅನ್ಯಾಯ ಆಗಬಾರದು, ಯಾರೇ ಅನ್ಯಾಯ ಆದ್ರೂ ಕೂಡ ಸಿಡಿದು ಹೇಳ್ತಾರೆ ಅನ್ನುವಂತ ಆತಂಕ ಸರ್ಕಾರಕ್ಕೂ ಕೂಡ ಇರೋದ್ರಿಂದ ಸದ್ಯಕ್ಕೆ ಎಲ್ಲಾ ಸಚಿವರ ಅಭಿಪ್ರಾಯಗಳನ್ನ ಕ್ಯಾಬಿನೆಟ್ ಸಭೆಯಲ್ಲಿ ಪ್ರಮುಖವಾಗಿ ನಾನು ಆಲ್ರೆಡಿ ಹೇಳ್ತಾ ಇದ್ದೆ, ಈ ಕ್ಯಾಬಿನೆಟ್ ಮೀಟಿಂಗ್ ಆರಂಭ ಆಗೋದಕ್ಕಿಂತ ಮುಂಚೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೋಗಿ ಸಿಎಂ ಜೊತೆ ಚರ್ಚೆಯನ್ನು ನಡೆಸಿದ್ರು. ಸಂಪುಟ ಸಭೆಗೂ ಮುನ್ನ ಚರ್ಚೆಯನ್ನು ನಡೆಸಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಜೊತೆಗೆ ಒಕ್ಕಲಿಗ ಸಚಿವರು ಕೂಡ ಇದ್ರು. ಮಹತ್ವದ ಚರ್ಚೆ ನಡೆಯುತ್ತೆ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹಾಗೂ ಒಕ್ಕಲಿಗ ಸಮುದಾಯದ ಸಚಿವರು. ಮೊನ್ನೆ ಸಭೆ ಆಯ್ತಲ್ಲ, ಆ ಸಭೆಯಲ್ಲಿ ಏನೆಲ್ಲ ತೀರ್ಮಾನವನ್ನ ತೆಗೆದುಕೊಂಡ್ರು, ನಿನ್ನೆ ಏನೆಲ್ಲ ಚರ್ಚೆಗಳಾಯ್ತು ಅದರ ಬಗ್ಗೆ ತಿಳಿಸಿದ್ದಾರೆ. ನೋಡಿ, ನಮ್ಮ ಸಮುದಾಯದ ಗಣತಿ ಪುನರ್ ಪರಿಶೀಲನೆ ಆಗಬೇಕು ಅಂತೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನೋಡ್ಬೇಕು ಇದನ್ನ ಅಕ್ಸೆಪ್ಟ್ ಮಾಡ್ತಾರ ಸಿದ್ದರಾಮಯ್ಯ ಅವರಂತೆ. ಇದೆಲ್ಲದರ ನಡುವೆ ಕುತೂಹಲ ಅನ್ನುವಂತೆ ಇವತ್ತು ಜಯಪ್ರಕಾಶ್ ಹೆಗಡೆ ಅವರು ಮಾತಾಡುವಂತ ಸಂದರ್ಭದಲ್ಲಿ ರಿಪಬ್ಲಿಕನಕ್ಕೆ ಹೌದು ಕೆಲವೊಂದ್ ಕಡೆ ಹೋಗಿ ಮಾಡಿಲ್ಲ, ಅದನ್ನ ಅಪ್ಡೇಟ್ ಮಾಡಬಹುದು, ಅದನ್ನ ಆಡ್ ಆನ್ ಮಾಡಬಹುದು ಅಂತ ಹೇಳಿದ್ರು ಇವತ್ತು. ಹಾಗಾಗಿ ಈ ಒಂದು ಮರುಪರಿಶೀಲನೆಗೇನಾದ್ರೂ ಅಸ್ತು ಅಂತಾರ ಸಿದ್ದರಾಮಯ್ಯ ಅವರು ಅನ್ನೋದು ಕುತೂಹಲ ಕೆರಳಿಸ್ತಾ ಇದೆ. ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಕ್ಯಾಬಿನೆಟ್ ಮೀಟಿಂಗ್ ಇಂತ ಮುಂಚೆ ಹೋಗಿ ಮೀಟಿಂಗ್ ಮಾಡಿದ್ದಾರೆ ಒಕ್ಕಲಿಗ ಸಮುದಾಯ ಸಚಿವರೆಲ್ಲರೂ ಕೂಡ ಸಿಎಂ ಜೊತೆಲಿ. ಆ ಚರ್ಚೆಯಲ್ಲಿ ಯಾವ ರೀತಿಯಾದಂತಹ ಅಭಿಪ್ರಾಯಗಳು ವ್ಯಕ್ತವಾಯಿತು, ಸಿಎಂ ಸಿದ್ದರಾಮಯ್ಯ ಅದಕ್ಕೆ ಯಾವ ರೀತಿಯಾಗಿ ರಿಯಾಕ್ಷನ್ ಮಾಡಿದ್ರು ಅಂತ?
ನಾಗೇಂದ್ರ ಬಾಬು, ಬಹಳ ಪ್ರಮುಖವಾಗಿ ಒಕ್ಕಲಿಗ ಸೇರಿದಂತೆ ಲಿಂಗಾಯತರು ಅನೇಕ ಜನ ಈ ವರದಿಯ ಬಗ್ಗೆ ಒಂದಷ್ಟು ಸಂಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೊನ್ನೆ 3-4 ಅವರ್ ಒಕ್ಕಲಿಗ ಶಾಸಕರು ಸಚಿವರು ಸಭೆ ಮಾಡಿದ್ದನ್ನು ಗಮನಿಸಿದ್ರಿ. ಅಲ್ಲಿ ಒಂದು ಅಭಿಪ್ರಾಯ ವ್ಯಕ್ತವಾಗಿತ್ತು, ನಾವು ಸಿಎಂಗೆ ನೇರವಾಗಿ ಮನವರಿಕೆ ಮಾಡಬೇಕು, ಕ್ಯಾಬಿನೆಟ್ ನಲ್ಲಿ ಓಪನ್ ಆಗಿ ಮಾತನಾಡೋದ್ರ ಬದಲು ನಮ್ಮ ಸಮುದಾಯಕ್ಕೆ ಈ ರೀತಿಯಾದಂತಹ ಅಂಕಿಅಂಶಗಳು ಮತ್ತು ಜಾತಿವಾರು ಹಂಚಿಕೆ ಮಾಡಿದಾಗ ಕಡಿಮೆ ಸಂಖ್ಯೆಗಳಾಗಿದ್ದಾವೆ, ಅದನ್ನ ಮನವರಿಕೆ ಮಾಡಿ ಇದ್ರ ಬಗ್ಗೆ ರೀಕನ್ಸಿಡರ್ ಮಾಡೋ ರೀತಿ ಅಂದ್ರೆ ಇನ್ನೊಂದು ರೀತಿಯಾದಂತಹ ವರದಿಯನ್ನು ತರಿಸ್ಕೊಳ್ಳುವಂಥದ್ದು ಅಥವಾ ವೈಜ್ಞಾನಿಕವಾಗಿ ಯಾವ ರೀತಿಯಾಗಿ ಇದನ್ನ ಸರಿಪಡಿಸಬಹುದು ಅನ್ನುವಂಥದ್ದನ್ನ ಮನವರಿಕೆ ಮಾಡಿಕೊಡ್ಬೇಕು ಅನ್ನುವಂತ ಅಭಿಪ್ರಾಯ ವ್ಯಕ್ತವಾಗಿತ್ತು. ಯಾಕಂದ್ರೆ ಹೈಕಮಾಂಡ್ ಸೂಚನೆ ಬೆನ್ನಲ್ಲೇ ಇರೋದ್ರಿಂದ ಓಪನ್ ಆಗಿ ಯಾರೇ ಏನೋ ಮಾತನಾಡಿದ್ರು ಕೂಡ ಒಂದಷ್ಟು ಹೈಕಮಾಂಡ್ಗೆ ದೂರ ಹೋಗುತ್ತೆ ಅನ್ನುವಂತ ಆತಂಕ ಒಕ್ಕಲಿಗ ನಾಯಕರಲ್ಲಿ ಇದ್ದೇ ಇದೆ. ಆ ನಿಟ್ಟಿನಲ್ಲಿ ಸಿಎಂ ಅವರು ಸಿದ್ದರಾಮಯ್ಯ ಅವರನ್ನ ಮೊದಲಿಗೆ ಅಪಾಯಿಂಟ್ಮೆಂಟ್ ಅನ್ನು ಪಡೆದು ಸಿಎಂ ಅವರಿಗೆ ಡಿಸಿಎಂ ಸೇರಿದಂತೆ ಒಂದಷ್ಟು ಸಚಿವರು, ಒಕ್ಕಲಿಗ ಸಚಿವರು ಮೀಟಿಂಗ್ ಅನ್ನು ಮಾಡಿರ್ತಕ್ಕಂಥದ್ದು. ನೋಡಿ, ನಮ್ಮ ಸಮುದಾಯದ ಅಭಿಪ್ರಾಯ ಹೀಗಿದೆ, ಇದನ್ನ ಯಾವ ರೀತಿಯಾಗಿ ನೀವು ಸರಿಪಡಿಸ್ತೀರಾ ಅನ್ನುವಂತ ಒಂದು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಸಿಎಂ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅನ್ನುವಂಥದ್ದು. ಕ್ಯಾಬಿನೆಟ್ ಮುಗಿಲಿ, ಕ್ಯಾಬಿನೆಟ್ ನಲ್ಲಿ ಇದ್ರ ಬಗ್ಗೆ ವಿಸ್ತೃತವಾದಂತಹ ಚರ್ಚೆ ಮಾಡೋಣ, ಚರ್ಚೆ ಬಳಿಕ ಒಂದು ಅಂತಿಮವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳೋಣ, ಯಾರಿಗೂ ಕೂಡ ಅನ್ಯಾಯ ಆಗೋದು ಬೇಡ, ಯಾರಿಗೂ ಕೂಡ ಒಂದಷ್ಟು ಆತಂಕಗಳೇನಿದೆ ಅದನ್ನೆಲ್ಲವನ್ನು ದೂರ ಮಾಡೋಣ ಅನ್ನುವಂಥದ್ದು ಒಂದಷ್ಟು ಭರವಸೆ ಕೊಟ್ಟಿರೋದ್ರಿಂದ ಎಲ್ಲರೂ ಕೂಡ ಸುಗಮವಾಗಿ ಈಗ ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇದೆ. ಒಬ್ಬೊಬ್ಬರ ಅಭಿಪ್ರಾಯವನ್ನ, ಒಂದೊಂದು ಸಮುದಾಯದ ಸಚಿವರ ಅಭಿಪ್ರಾಯವನ್ನ ಆಲಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಒಂದಷ್ಟು 4-5 ಶಿಫಾರಸುಗಳನ್ನು ಮಾಡುವಂತ ಸಾಧ್ಯತೆ ಇದೆ. ಸಿಎಂ ಡಿಸಿಎಂ ಕೂಡ ಬಂದು ಒಂದು ಪ್ರೆಸ್ ಮೀಟ್ ಅನ್ನು ಮಾಡುವಂತ ಸಾಧ್ಯತೆ ಇರೋದ್ರಿಂದ ಬಹಳ ಪ್ರಮುಖವಾಗಿ ಯಾರಿಗೂ ಕೂಡ ಅನ್ಯಾಯ ಆಗಬಾರದು, ಯಾರೇ ಅನ್ಯಾಯ ಆದ್ರೂ ಕೂಡ ಸಿಡಿದು ಹೇಳ್ತಾರೆ ಅನ್ನುವಂತ ಆತಂಕ ಸರ್ಕಾರಕ್ಕೂ ಕೂಡ ಇರೋದ್ರಿಂದ ಸದ್ಯಕ್ಕೆ ಎಲ್ಲಾ ಸಚಿವರ ಅಭಿಪ್ರಾಯಗಳನ್ನ ಕ್ಯಾಬಿನೆಟ್ ಸಭೆಯಲ್ಲಿ ಆಲಿಸ್ತಾ ಇರ್ತಕ್ಕಂಥ. ಪ್ರಮುಖವಾಗಿ ನಾನು ಆಲ್ರೆಡಿ ಹೇಳ್ತಾ ಇದ್ದೆ, ಈ ಕ್ಯಾಬಿನೆಟ್ ಮೀಟಿಂಗ್ ಆರಂಭ ಆಗೋದಕ್ಕಿಂತ ಮುಂಚೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೋಗಿ ಸಿಎಂ ಜೊತೆ ಚರ್ಚೆಯನ್ನು ನಡೆಸಿದ್ರು. ಸಂಪುಟ ಸಭೆಗೂ ಮುನ್ನ ಚರ್ಚೆಯನ್ನು ನಡೆಸಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು, ಜೊತೆಗೆ ಒಕ್ಕಲಿಗ ಸಚಿವರು ಕೂಡ ಇದ್ರು. ಮಹತ್ವದ ಚರ್ಚೆ ನಡೆಯುತ್ತೆ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹಾಗೂ ಒಕ್ಕಲಿಗ ಸಮುದಾಯದ ಸಚಿವರು. ಮೊನ್ನೆ ಸಭೆ ಆಯ್ತಲ್ಲ, ಆ ಸಭೆಯಲ್ಲಿ ಏನೆಲ್ಲ ತೀರ್ಮಾನವನ್ನ ತೆಗೆದುಕೊಂಡ್ರು, ನಿನ್ನೆ ಏನೆಲ್ಲ ಚರ್ಚೆಗಳಾಯ್ತು ಅದರ ಬಗ್ಗೆ ತಿಳಿಸಿದ್ದಾರೆ. ನೋಡಿ, ನಮ್ಮ ಸಮುದಾಯದ ಗಣತಿ ಪುನರ್ ಪರಿಶೀಲನೆ ಆಗಬೇಕು ಅಂತೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನೋಡ್ಬೇಕು ಇದನ್ನ ಅಕ್ಸೆಪ್ಟ್ ಮಾಡ್ತಾರ ಸಿದ್ದರಾಮಯ್ಯ ಅವರಂತೆ. ಇದೆಲ್ಲದರ ನಡುವೆ ಕುತೂಹಲ ಅನ್ನುವಂತೆ ಇವತ್ತು ಜಯಪ್ರಕಾಶ್ ಹೆಗಡೆ ಅವರು ಮಾತಾಡುವಂತ ಸಂದರ್ಭದಲ್ಲಿ ರಿಪಬ್ಲಿಕ್ ಕಣಕ್ಕೆ ಹೌದು ಕೆಲವೊಂದ್ ಕಡೆ ಹೋಗಿ ಮಾಡಿಲ್ಲ, ಅದನ್ನ ಅಪ್ಡೇಟ್ ಮಾಡಬಹುದು, ಅದನ್ನ ಆಡ್ ಆನ್ ಮಾಡಬಹುದು ಅಂತ ಹೇಳಿದ್ರು ಇವತ್ತು. ಹಾಗಾಗಿ ಈ ಒಂದು ಮರುಪರಿಶೀಲನೆಗೆ ಏನಾದ್ರೂ ಅಸ್ತು ಅಂತಾರ ಸಿದ್ದರಾಮಯ್ಯ ಅವರು ಅನ್ನೋದು ಕುತೂಹಲ ಕೆರಳಿಸ್ತಾ ಇದೆ. ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಕ್ಯಾಬಿನೆಟ್ ಮೀಟಿಂಗ್ ಇಂತ ಮುಂಚೆ ಹೋಗಿ ಮೀಟಿಂಗ್ ಮಾಡಿದ್ದಾರೆ ಒಕ್ಕಲಿಗ ಸಮುದಾಯ ಸಚಿವರೆಲ್ಲರೂ ಕೂಡ ಸಿಎಂ ಜೊತೆಲಿ. ಆ ಚರ್ಚೆಯಲ್ಲಿ ಯಾವ ರೀತಿಯಾದಂತಹ ಅಭಿಪ್ರಾಯಗಳು ವ್ಯಕ್ತವಾಯಿತು, ಸಿಎಂ ಸಿದ್ದರಾಮಯ್ಯ ಇರೋದಕ್ಕೆ ಯಾವ ರೀತಿಯಾಗಿ ರಿಯಾಕ್ಷನ್ ಮಾಡಿದ್ರು ಅಂತ? ನಾಗೇಂದ್ರ ಬಾಬು, ಬಹಳ ಪ್ರಮುಖವಾಗಿ ಒಕ್ಕಲಿಗ ಸೇರಿದಂತೆ ಲಿಂಗಾಯತರು ಅನೇಕ ಜನ ಈ ವರದಿಯ ಬಗ್ಗೆ ಒಂದಷ್ಟು ಸಂಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೊನ್ನೆ 3-4 ಅವರ್ ಒಕ್ಕಲಿಗ ಶಾಸಕರು ಸಚಿವರು ಸಭೆ ಮಾಡಿದ್ದನ್ನು ಗಮನಿಸಿದ್ರಿ. ಅಲ್ಲಿ ಒಂದು ಅಭಿಪ್ರಾಯ ವ್ಯಕ್ತವಾಗಿತ್ತು, ನಾವು ಸಿಎಂಗೆ ನೇರವಾಗಿ ಮನವರಿಕೆ ಮಾಡಬೇಕು, ಕ್ಯಾಬಿನೆಟ್ ನಲ್ಲಿ ಓಪನ್ ಆಗಿ ಮಾತನಾಡೋದ್ರ ಬದಲು ನಮ್ಮ ಸಮುದಾಯಕ್ಕೆ ಈ ರೀತಿಯಾದಂತಹ ಅಂಕಿಅಂಶಗಳು ಮತ್ತು ಜಾತಿವಾರು ಹಂಚಿಕೆ ಮಾಡಿದಾಗ ಕಡಿಮೆ ಸಂಖ್ಯೆಗಳಾಗಿದ್ದಾವೆ, ಅದನ್ನ ಮನವರಿಕೆ ಮಾಡಿ ಇದ್ರ ಬಗ್ಗೆ ರೀಕನ್ಸಿಡರ್ ಮಾಡೋ ರೀತಿ ಅಂದ್ರೆ ಇನ್ನೊಂದು ರೀತಿಯಾದಂತಹ ವರದಿಯನ್ನು ತರಿಸ್ಕೊಳ್ಳುವಂಥದ್ದು ಅಥವಾ ವೈಜ್ಞಾನಿಕವಾಗಿ ಯಾವ ರೀತಿಯಾಗಿ ಇದನ್ನ ಸರಿಪಡಿಸಬಹುದು ಅನ್ನುವಂಥದ್ದನ್ನ ಮನವರಿಕೆ ಮಾಡಿಕೊಡ್ಬೇಕು ಅನ್ನುವಂತ ಅಭಿಪ್ರಾಯ ವ್ಯಕ್ತವಾಗಿತ್ತು. ಯಾಕಂದ್ರೆ ಹೈಕಮಾಂಡ್ ಸೂಚನೆ ಬೆನ್ನಲ್ಲೇ ಇರೋದ್ರಿಂದ ಓಪನ್ ಆಗಿ ಯಾರೇ ಏನೋ ಮಾತನಾಡಿದ್ರು ಕೂಡ ಒಂದಷ್ಟು ಹೈಕಮಾಂಡ್ಗೆ ದೂರ ಹೋಗುತ್ತೆ ಅನ್ನುವಂತ ಆತಂಕ ಒಕ್ಕಲಿಗ ನಾಯಕರಲ್ಲಿ ಇದ್ದೇ ಇದೆ. ಆ ನಿಟ್ಟಿನಲ್ಲಿ ಸಿಎಂ ಅವರು ಸಿದ್ದರಾಮಯ್ಯ ಅವರನ್ನ ಮೊದಲಿಗೆ ಅಪಾಯಿಂಟ್ಮೆಂಟ್ ಅನ್ನು ಪಡೆದು ಸಿಎಂ ಅವರಿಗೆ ಡಿಸಿಎಂ ಸೇರಿದಂತೆ ಒಂದಷ್ಟು ಸಚಿವರು, ಒಕ್ಕಲಿಗ ಸಚಿವರು ಮೀಟಿಂಗ್ ಅನ್ನು ಮಾಡಿರ್ತಕ್ಕಂಥದ್ದು. ನೋಡಿ, ನಮ್ಮ ಸಮುದಾಯದ ಅಭಿಪ್ರಾಯ ಹೀಗಿದೆ, ಇದನ್ನ ಯಾವ ರೀತಿಯಾಗಿ ನೀವು ಸರಿಪಡಿಸ್ತೀರಾ ಅನ್ನುವಂತ ಒಂದು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಸಿಎಂ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅನ್ನುವಂಥದ್ದು. ಕ್ಯಾಬಿನೆಟ್ ಮುಗಿಲಿ, ಕ್ಯಾಬಿನೆಟ್ ನಲ್ಲಿ ಇದ್ರ ಬಗ್ಗೆ ವಿಸ್ತೃತವಾದಂತಹ ಚರ್ಚೆ ಮಾಡೋಣ, ಚರ್ಚೆ ಬಳಿಕ ಒಂದು ಅಂತಿಮವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳೋಣ, ಯಾರಿಗೂ ಕೂಡ ಅನ್ಯಾಯ ಆಗೋದು ಬೇಡ, ಯಾರಿಗೂ ಕೂಡ ಒಂದಷ್ಟು ಆತಂಕಗಳೇನಿದೆ ಅದನ್ನೆಲ್ಲವನ್ನು ದೂರ ಮಾಡೋಣ ಅನ್ನುವಂಥದ್ದು ಒಂದಷ್ಟು ಭರವಸೆ ಕೊಟ್ಟಿರೋದ್ರಿಂದ ಎಲ್ಲರೂ ಕೂಡ ಸುಗಮವಾಗಿ ಈಗ ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇದೆ. ಒಬ್ಬೊಬ್ಬರ ಅಭಿಪ್ರಾಯವನ್ನ, ಒಂದೊಂದು ಸಮುದಾಯದ ಸಚಿವರ ಅಭಿಪ್ರಾಯವನ್ನ ಆಲಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಒಂದಷ್ಟು 4-5 ಶಿಫಾರಸುಗಳನ್ನು ಮಾಡುವಂತ ಸಾಧ್ಯತೆ ಇದೆ. ಸಿಎಂ ಡಿಸಿಎಂ ಕೂಡ ಬಂದು ಒಂದು ಪ್ರೆಸ್ ಮೀಟ್ ಅನ್ನು ಮಾಡುವಂತ ಸಾಧ್ಯತೆ ಇರೋದ್ರಿಂದ ಬಹಳ ಪ್ರಮುಖವಾಗಿ ಯಾರಿಗೂ ಕೂಡ ಅನ್ಯಾಯ ಆಗಬಾರದು, ಯಾರೇ ಅನ್ಯಾಯ ಆದ್ರೂ ಕೂಡ ಸಿಡಿದು ಹೇಳ್ತಾರೆ ಅನ್ನುವಂತ ಆತಂಕ ಸರ್ಕಾರಕ್ಕೂ ಕೂಡ ಇರೋದ್ರಿಂದ ಸದ್ಯಕ್ಕೆ ಎಲ್ಲಾ ಸಚಿವರ ಅಭಿಪ್ರಾಯಗಳನ್ನ ಕ್ಯಾಬಿನೆಟ್ ಸಭೆಯಲ್ಲಿ ಆಲಿಸ್ತಾ ಇರ್ತಕ್ಕಂಥ